ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣಾರ್ಥಿಗಳು. ನಾನು ಪ್ರೊಫೆಸರ್ ಎಸ್ ವಿ ಪಟ್ಟಣಶೆಟ್ಟಿ. ಗಾಢ ದೈವ ಭಕ್ತಿ ಉಚಿತವಯ್ಯ, ಮೂಢ ನಂಬಿಕೆ ಅನುಚಿತವಯ್ಯ. ಮೂಢ ನಂಬಿಕೆ ಭಕ್ತಿ ಅನುಚಿತವಯ್ಯ. ಮೂಢ ಭಕ್ತಿ ಕ್ರಿಯಾಹೀನತೆಗೆ ಕಾರಣ. ಕ್ರಿಯಾಹೀನತೆ ವಿಚಾರಹೀನತೆಗೆ ಕಾರಣ. ವಿಚಾರಹೀನತೆ ವಿವೇಕಹೀನತೆಗೆ ಕಾರಣವಾಗುವುದಯ್ಯ. ವಿವೇಕಹೀನತೆ ಬದುಕನೆ ನಿರರ್ಥಕಗೊಳಿಸುವುದಯ್ಯ. ಅಪ್ರತಿಮ ಚೇತನ, ಅಪ್ರತಿಮ ದೈವ ಭಕ್ತಿ, ಗಾಢ ದೈವ ಭಕ್ತಿ ಉಚಿತವಯ್ಯ. ಗಾಢ ದೈವ ಭಕ್ತಿ ಅಂದರೆ ಏನು? ಈ ವಿಶ್ವ ಒಂದು, ಈ ವಿಶ್ವ ಸೃಷ್ಟಿಕರ್ತ ಒಬ್ಬನೇ, ಅವನನ್ನೇ ನಾವು ದೇವರೆಂದು ಕರೆಯುತ್ತೇವೆ. ಒಬ್ಬನೇ ದೇವರು, ವಿಶ್ವ ಒಂದು, ಮಾನವ ಕುಲ ಒಂದು. ಇದನ್ನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ತಮ್ಮ ವಚನ ಮೂಲಕವಾಗಿ ತೋರಿಸಿಕೊಟ್ಟಂಥ ನಿದರ್ಶನ. ಗಾಢ ದೈವ ಭಕ್ತಿ ಎಂದರೆ ಒಬ್ಬನೇ ಅಗಮ್ಯ ಅಗೋಚರ ಅಪ್ರತಿಮವಾಗಿರುವ ಆ ಚೇತನವನ್ನು, ಆ ದೇವರನ್ನು ನಾನು ಶ್ರದ್ಧೆಯಿಂದ, ನಿಷ್ಠೆಯಿಂದ ಅಥವಾ ಭಕ್ತಿಯಿಂದ ಅಥವಾ ಪ್ರೀತಿಯಿಂದ ಆರಾಧನೆ ಮಾಡುವಂತಹದ್ದು ಉಚಿತವಾದ ಮಾರ್ಗ. ನಿಷ್ಠೆ ಇಲ್ಲದ ಪೂಜೆ ವ್ಯರ್ಥ, ಶ್ರದ್ಧೆ ಇಲ್ಲದ ಪೂಜೆ ವ್ಯರ್ಥ. ಅದೇ ರೀತಿಯಾಗಿ ನಿಷ್ಠೆ ಇಲ್ಲದ ಕಾಯಕ ವ್ಯರ್ಥ, ಶ್ರದ್ಧೆ ಇಲ್ಲದ ಕಾಯಕ ನಿರರ್ಥಕ. ಇಂಥ ಸನ್ನಿವೇಶದಲ್ಲಿ ಭಗವಂತನು ಒಬ್ಬನೇ ಎನ್ನುವಂತಹದ್ದನ್ನು ನನ್ನ ಮನಸ್ಸಿನಲ್ಲಿ ನಾನು ದೃಢ ಸಂಕಲ್ಪ ಮಾಡಿಟ್ಟುಕೊಂಡು ನಿಷ್ಠೆಯಿಂದ ಬಸವಾದಿ ಶರಣರು ತೋರಿದಂತಹ ಇಷ್ಟಲಿಂಗ ಉಪಾಸನೆಯ ಮೂಲಕವಾಗಿ ಸರಳವಾಗಿ ಸುಲಭವಾಗಿ ವಚನ ಪಠಣ ಮಾಡುವ ಮೂಲಕವಾಗಿ ಪೂಜೆ ಮಾಡಿಕೊಳ್ಳುವಂತಹದ್ದು ಗಾಢ ಭಕ್ತಿ. ಇಲ್ಲಿ ಚಂಚಲತೆಗೆ ಅವಕಾಶ ಇಲ್ಲವೇ ಇಲ್ಲ. 108 ದೇವರಿಗೆ ಅವಕಾಶ ಇಲ್ಲವೇ ಇಲ್ಲ. ಅಪ್ರತಿಮ ಚೇತನವಾಗಿರುವಂತಹ ಅರಿವಿನ ಮೂಲಕವಾಗಿ ಕಂಡುಕೊಳ್ಳಬೇಕಾದಂತಹ ಆ ಪರಮಾತ್ಮನನ್ನು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಏಕದೇವೋಪಾಸನೆಯ ಮೂಲಕವಾಗಿ ನಾನು ಪ್ರಾರ್ಥಿಸುವಂತಹದ್ದು ಅತ್ಯಂತ ಉಚಿತವಾದ ಮಾರ್ಗ, ಯೋಗ್ಯವಾದ ಮಾರ್ಗ. ಇನ್ನು 2ನೇ ಹಂತದಲ್ಲಿ ಮೂಢ ಭಕ್ತಿ, ಮೂಢ ನಂಬಿಕೆ ಭಕ್ತಿ ಅನುಚಿತವಯ್ಯ. ಮೂಢ ನಂಬಿಕೆ ಭಕ್ತಿ ಎಂದರೆ ಏನು? ಇರುವ ಒಬ್ಬ ದೇವರನ್ನು ಹಲವಾರು ದೇವರನ್ನು ನಿರ್ಮಾಣ ಮಾಡಿಕೊಂಡು ಜಡಗುಡಿಗಳಲ್ಲಿ, ಕಲ್ಲು ಕಟ್ಟಿಗೆಗಳಲ್ಲಿ, ಪಂಚಲೋಹಗಳಲ್ಲಿ ಮೂರ್ತಿ ಪೂಜೆ ಮಾಡಲಿಕ್ಕೆ ಆಡಂಬರದ ಪೂಜೆ ಮಾಡುವಂತಹದ್ದು, ಪೂಜೆ ಮಾಡಿಸುವಂತಹದ್ದು, ಪೂಜಾರಿ ಪುರೋಹಿತರ ಮೂಲಕವಾಗಿ ಮಾಡಿಸುವಂತಹ ಭಕ್ತಿ ಏನಿದೆಯಲ್ಲ ಅದು ಅನುಚಿತ. ಪೂಜೆ ಮಾಡುವ ವ್ಯಕ್ತಿ ಪುರೋಹಿತ, ಪೂಜೆ ಮಾಡಿಸುವವರು ನಾವು. ನಾನು ಊಟ ಮಾಡಿದರೆ ನನ್ನ ಹೊಟ್ಟೆ ತುಂಬುತ್ತದೆ, ಬೇರೆಯವರು ಊಟ ಮಾಡಿದರೆ ಅವನ ಹೊಟ್ಟೆ ತುಂಬುತ್ತದೆ. ನನ್ನ ಶ್ರದ್ಧೆಯನ್ನು, ನನ್ನ ನಿಷ್ಠೆಯನ್ನು ಪೂಜಾರಿಯ ಮೂಲಕವಾಗಿ ನಾನು ವ್ಯಕ್ತಪಡಿಸುವಂತಹದ್ದು ತಪ್ಪು, ಅದು ಅನುಚಿತ. ಒಬ್ಬ ದೇವರನ್ನು ಹಲವಾರು ಹೆಸರಿನ ಮೂಲಕವಾಗಿ ಜಡಗುಡಿಗಳಲ್ಲಿ ಮೂರ್ತಿ ಪೂಜೆ ಮಾಡುತ್ತಾ ಹೋದರೆ ಅದು ಮೂಢಭಕ್ತಿ ಆಗುತ್ತದೆ. ಹಾಗಾದರೆ ದೇವರ ಪೂಜೆ, ಮೂರ್ತಿ ಪೂಜೆ ಮಾಡುವುದು ತಪ್ಪೇ ಎನ್ನುವಂಥ ನಂಬಿಕೆ ಸಹಜವಾಗಿ ಅಲ್ಲಿ ಉದ್ಭವ ಆಗುತ್ತದೆ ಪ್ರಶ್ನೆ. ಆದರೆ ಮೂರ್ತಿ ಪೂಜೆಯ ಮೂಲಕವಾಗಿ ನಂಬಿಕೆ ಇಟ್ಟು ಪೂಜೆ ಮಾಡುವಂತಹ ವ್ಯಕ್ತಿಗಳಿಗೆ ಅದು ಯೋಗ್ಯವಾಗಿ ಕಾಣಬಹುದು. ಆದರೆ ಬಸವಾದಿ ಶರಣರ ತತ್ವದ ಫಲವಾಗಿ ತಿಳಿದುಕೊಳ್ಳಬೇಕಾಗಿದ್ದರೆ ಮೂರ್ತಿ ಪೂಜೆ ನಿಷಿದ್ಧ. ಒಂದು ಉದಾಹರಣೆ ಕೊಡ್ತಾನೆ ಮೂಢನಂಬಿಕೆಗೆ. ಈ ನಿಸರ್ಗದಲ್ಲಿ ಸಹಜವಾಗಿ
ಸೃಷ್ಟಿ ಸೌಂದರ್ಯ ಇದೆ. ಈ ಪೃಥ್ವಿ ಅಂದ ಚಂದದ ಭೂಮಿ. ಅಂದದ ಚಂದದ ಭೂಮಿಗೆ ಬಂದು ಸ್ವರ್ಗವನೇಕೆ ಬಯಸುವುದು ಎನ್ನುವಂತಹ ಕವಿವಾಣಿ. ಈ ನಿಸರ್ಗದಲ್ಲಿ ಸಹಜವಾಗಿ ಹುಟ್ಟಿ ಬೆಳೆಯುವಂತಹ ಗಿಡ ಮರಗಳು ನಮ್ಮನ್ನು ರಕ್ಷಣೆಗೆ ಮಾಡ್ತಾ ಇದ್ದಾವು. ಇಂಥ ರಕ್ಷಣೆ ಮಾಡುವಂತಹ, ಉಸಿರು ಕೊಡುವಂತಹ ಗಿಡ ಮರಗಳ ಮೂಲಕವಾಗಿ ಹಸಿರೇ ಉಸಿರಾಗಿರುವಂತಹ ಈ ನಿಸರ್ಗದಲ್ಲಿ ನಾವು ಉಸಿರಾಡುತ್ತಾ ಬದುಕುತ್ತಿದ್ದೇವೆ. ನಾವು ಜೀವಂತವಾಗಿ ಇದ್ದೇವೆ. ಆದರೆ ಇದೇ ನಿಸರ್ಗದಲ್ಲಿ ಕೊಡುವಂತಹ ಆ ಗಿಡ ಮರಗಳನ್ನು ಜ್ಯೋತಿಷಿಗಳು, ಪುರೋಹಿತರು ಜನರಲ್ಲಿ ತಪ್ಪು ಕಲ್ಪನೆ ಮೂಡಿಸಿ ತಮ್ಮ ಒಂದು ಹೊಟ್ಟೆಪಾಡಿಗಾಗಿ ಮಾರ್ಗ ಬದಲಾಯಿಸುತ್ತಾರೆ. ಈಗಾಗಲೇ ಬದಲಾಯಿಸಿದ್ದಾರೆ. ಇದು ನಮ್ಮ ದೇಶದಲ್ಲಿ 100,000 ವರ್ಷಗಳು ನಡೆದು ಬಂದಿದೆ. ಈಗ ಉದಾಹರಣೆಯಾಗಿ ಒಂದು ಬನ್ನಿಯ ಗಿಡವಿದೆ, ಒಂದು ಅರಳಿಯ ಮರವಿದೆ, ಒಂದು ಬೇವಿನ ಗಿಡವಿದೆ. ಮರದ ಬಡ್ಡೆಗೆ ಹಸಿರು ಹೊಸ ಸೀರೆಯ ಸುತ್ತಿ 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 ತಿರುಗುವರಯ್ಯ. ಮರದ ಬಡ್ಡೆಗೆ ಹಸಿರು ಸೀರೆಯ ಸುತ್ತಿ ಸುತ್ತಿ ತಿರುಗುವರಯ್ಯ. ಹರಿದ ಸೀರೆಯ ತಿರುಕಿ ಮುದುಕಿಗೆ ಹಳೆಯ ಸೀರೆಯನೂ ಕೊಡರಯ್ಯ. ಇದು ಮೂಢನಂಬಿಕೆ. ಆ ಗಿಡ ಮರಗಳಿಗೆ ಸೀರೆ ಉಡಿಸುವ ಅವಶ್ಯಕತೆ ಏನಿದೆ? ಪೂಜೆ ಮಾಡಿದರೆ ಬರುವುದೇ ಏನಿದೆ? ಆ ಗಿಡಗಳು ಬಯಸುವುದು ಮಣ್ಣು, ನೀರು, ಗೊಬ್ಬರ, ಸೂರ್ಯನ ಶಾಖ, ನಮ್ಮ ಸೀರೆಯನ್ನು ಅಲ್ಲ. ಪುರೋಹಿತರು ಹೇಳುವಂತಹದ್ದು, ಆ ಬನ್ನಿ ಗಿಡಕ್ಕೆ ಶ್ರಾವಣ ಸೋಮವಾರದಲ್ಲಿ ಅಥವಾ ಮಹಾನವಮಿಯಲ್ಲಿ ನೀವು ಹೋಗಿ ಪೂಜೆ ಮಾಡಿರಿ, ಪೂಜೆ ಮಾಡಿದ ಮೂಲಕವಾಗಿ ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತದೆ ಎನ್ನುವಂಥದ್ದು 100ಕ್ಕೆ 100 ಹುಸಿ, 100ಕ್ಕೆ 100 ಸುಳ್ಳು. ಗಿಡಕ್ಕೆ ಬೇಕಾಗಿರುವುದು ನೀರು, ಗೊಬ್ಬರವೇ ಹೊರತು ಹೊಸ ಸೀರೆಯಲ್ಲ. ಇದು ಮೂಢನಂಬಿಕೆ. ಇದು ಮೂಢನಂಬಿಕೆ. ಒಂದು ತಮಾಷೆಗಾಗಿ ಒಂದು ಉದಾಹರಣೆ ಕೊಡ್ತಾನೆ ಈಗ ನಿಮಗೆ. ಒಬ್ಬ ಅತ್ಯಂತ ಸಂತೋಷವಾಗಿ ಬದುಕುವಂತಹ ಇಬ್ಬರು ಗಂಡ ಹೆಂಡತಿ. ಗಂಡ ನೌಕರಿ ಮಾಡ್ತಾ ಇದ್ದ, ಹೆಂಡತಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಆ ಗಂಡ ಹೆಂಡತಿಯನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದನ್ನೆಪಾರ, ಬೆಳಗಿನ ಜಾವ ತನ್ನ ಏಳುವ ಪೂರ್ವ ಕಾರ್ಯದಲ್ಲಿ, ತಾನು ಏಳುವ ಪೂರ್ವದಲ್ಲಿ ಹೆಂಡತಿಯ ಮುಖವನ್ನು ನೋಡಿಯೇ ಹೇಳ್ತಾ ಇದ್ದವ. ಅವಳು ಸಹಜವಾಗಿ ಚಹಾ ಮಾಡ್ಕೊಂಡು ಬಂದದ್ದು ಕೊಡ್ತಾ ಇದ್ದು, ಚಹಾ ಕೊಡ್ಲಿಕ್ಕೆ ಬಂದಾಗ ಹೆಂಡತಿ ಮುಖ ನೋಡಿಕೊಂಡು ಚಹಾ ಕುಡಿದು ಸಂತೋಷವಾಗಿ ಹೇಳ್ತಾ ಇದ್ದ. ಒಂದು ದಿವಸ ಏನಾಯಿತು, ಅವರ ಮಲಗುವ ಕೋಣೆಯಲ್ಲಿ ಒಂದು ಬೆಕ್ಕು ನುಸುಳಿತು. ಬೆಕ್ಕು ನುಸುಳಿ ಟಿಪಾಯಿ ಮೇಲಿಟ್ಟಂತಹ ಮೊಬೈಲನ್ನು ಕೆಡವಿತು. ಕೆಡವಿದ ಸಪ್ಪಳಕ್ಕೆ ಆ ಗಂಡನಿಗೆ ಎಚ್ಚರ ಆಯಿತು. ಎಚ್ಚರ ಆದ ಕೂಡಲೇ ಎದ್ದು ನೋಡ್ತಾನ, ಬೆಕ್ಕು ಕಂಡಿತು. ಬೆಕ್ಕು ಕಂಡಿತು, ಹೆಂಡತಿ ಇನ್ನೂ ಬಂದಿಲ್ಲ, ಚಹಾ ತೊಗೊಂಬಂದಲ್ಲ. ಅಯ್ಯೋ, ನಾನಿವತ್ತು ಹೆಂಡತಿ ಮುಖ ನೋಡಲಿಲ್ಲ, ಬೆಕ್ಕಿನ ಮುಖ ನೋಡಿದೆ, ನನಗೇನು ಅನಾಹುತ ಆಗುತ್ತೋ ಏನೋ ಇವತ್ತು ಎನ್ನುವಂಥ ಒಂದು ಚಿಂತೆಯಲ್ಲಿಯೇ ಆತ ಎದ್ದ. ಹೆಂಡತಿ ಆಗ ಚಹರೆಗೆ ಚಹಾ ತೆಗೆದುಕೊಂಡು ಬಂದಳು. ಹೆಂಡತಿಗೂ ಸಿಟ್ಟು ಮಾಡಿದ. ನಿನ್ನ ಮುಖ ನೋಡಬೇಕಾಯ್ತು, ಗೊತ್ತಾ ಬೆಕ್ಕಿನ ಮುಖ ನೋಡೇನಿ, ಏನು ಅನಾಹುತ ಆಗುತ್ತೋ ಗೊತ್ತಿಲ್ಲ ನಮಗೆ ಅಂತ ತನ್ನ ಉಪಹಾರ ಮುಗಿಸ್ತಾ ಎಲ್ಲ ಆಯಿತು. ಆಫೀಸ್ಗೆ ಹೋದ. ಆಫೀಸ್ಗೆ ಹೋಗ್ಬೇಕಾದ್ರೆ ಹೆಂಡತಿ ಹೇಳ್ದ, ಇವತ್ತೇನೋ ಸ್ವಲ್ಪ ಅನಾಹುತ ಹಂಗೆ ಕಾಣತಿ, ಎಚ್ಚರನೇ ಇರು ಅಂತ ಹೇಳಿ. ಆಫೀಸ್ಗೆ ಹೋದ. ಆಫೀಸ್ನಾಗ ಸಹಿತ ಬಾಸನ್ನು ನೋಡಿದ, ಇಲ್ಲಿ ಏನಾಗತ್ತೆ ಏನೋ, ಬೆಕ್ಕು ನೋಡೇನಿ, ಎದ್ದು ಕೂಡಲೇ ಬೆಕ್ಕು ನೋಡೇನಿ. ಆಯಿತು, 5:30 ಆಯಿತು, ಆಫೀಸ್ ಬಿಡ್ತು. ಮನೆಗೆ 3-4 ಸಲ ಫೋನ್ ಮಾಡಿದ, ಏನಾರ ಅನಾಹುತ ಆಗೈತೆ ಅಂಥೇಳಿ, ಕೆಡಕಾಗೈತೆ ಅಂಥೇಳಿ. ಇಲ್ಲ ಅಂತಂದ್ಲು. 6 ಗಂಟೆಗೆ ಮನೆಗೆ ಬಂದ. ಮತ್ತು ಹೆಂಡತಿ ಚಹಾ ತೆಗೆದುಕೊಂಡು ಬಂದು ಚಹಾ ಕೊಟ್ಟಳು. ಏನಾಗಿಲ್ಲಲ್ಲ, ಭಾಳ ಸಂತೋಷ ಆಯ್ತು ಇವತ್ತು ಅಂತ ಸಂತೋಷ ಪಡೋ ಹೊತ್ತಿನಾಗ, ಸಂತೋಷವಾಗಿದ್ದ ಹೊತ್ತಿನಾಗನ ಹೆಂಡತಿ ಚಹಾ ಕೊಟ್ಟು ಮುಂಚೆ ಬಾಗಲಿಕ್ಕೆ ಹೋದ್ಲು. ಹೋದ ಕೂಡಲೇ ಮುಂಜಾನೆ ಕಂಡಂಥ ಬೆಕ್ಕು ಅವರ ಮನೆ ಮುಂದೆ ಓಡಿ ಹೋಗ್ತಾ ಇತ್ತು. ಒಬ್ಬ ಹುಡುಗನ ಬೈಕಿಗೆ ಸಿಕ್ಕು ಸತ್ತೋಯ್ತು. ಹೆಂಡತಿ ಓಡ್ಕೊಂತ ಬಂದ್ಲು. ಏನ್ರಿ ಏನಾತ ಅಂತ ಗಾಬರಿಯಿಂದ ಮಾಡುವ. ಏನಿಲ್ರಿ, ನೀವು ಮುಂಜಾನೆ ಏನು ಬೆಕ್ಕು ನೋಡಿದ್ರಲ್ಲ, ನಮಗೇನು ಅನಾಹುತ ಅಂತ ಹೇಳಿದ್ರಲ್ಲ, ನಮಗೆ ಏನೇನೂ ಆಗಲಿಲ್ಲ ರೀ. ನೀವು ನೋಡಿದ ಬೆಕ್ಕು
ಆ ಪಕ್ಕದ ಮನೆ ಹುಡುಗನ ಬೈಕಿ ಗಾಲಿ ಸಿಕ್ಕು ಸತ್ತು ಹೋಗೈತಿ ಇವತ್ತು. ನೋಡಿ ಎಂಥ ಒಂದು ದುರಂತ ಇದು. ಇವ ನೋಡಿದ ಬೆಕ್ಕು ಇವಾಗೇನಾಗಲಿಲ್ಲ, ಬೆಕ್ಕಿಗೆ ಅನಾಹುತ ಆಯಿತು. ಹೆಂಡತಿ ಮರೇನ ನೋಡಬೇಕು, ಬೆಕ್ಕು ನೋಡಿದ್ರೆ ಅನಿಷ್ಟ. ಇಂಥ ಒಂದು ಮೂಢನಂಬಿಕೆಯಿಂದ ಬದುಕು ನಿಜವಾಗಿಯೂ ಜಂಜಾಟವಾಗ್ತಾ ಇದೆ, ಅದು ಅನುಚಿತವಾಗ್ತಾ ಇದೆ, ಅಯೋಗ್ಯವಾಗ್ತಾ ಇದೆ. ಹಾಗಾದ್ರೆ ಇಂಥ ಅನುಚಿತವಾದಂಥ ಮೂಢ ಭಕ್ತಿ ನೋಡಿಲ್ಲಿ ಹೇಳ್ತಾನೆ ನಾನೀಗ, ಕ್ರಿಯಾಹೀನತೆಗೆ ಕಾರಣವಾಗುವ ದಯ್ಯ. ಈಗ ನೋಡ್ರಿ, ಅವ ಮುಂಜಾನೆ ಕಂಡಂಥ ಆ ಬೆಕ್ಕಿನಿಂದಾಗಿ ಇಡೀ ದಿನ ಆಫೀಸಿನಲ್ಲಿ ಅವ ಯಾವುದೇ ಕೆಲಸ ಮಾಡಬೇಕಾದ್ರೂ ಸಹಿತ ಅರೆ ಕೊರೆಯ ಮನಸ್ಸಿನಿಂದ ಕೆಲಸ ಮಾಡ್ತಾ ಇದ್ದ. ಯಾವುದೇ ಕೆಲಸ ಸ್ಪಷ್ಟವಾಗಿ ದಾಖಲಾಗ್ತಾ ಇಲ್ಲ, ಅವನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಒಂದು ಮೂಢಭಕ್ತಿ. ಅವನ ಮಾಡುವ ಕರ್ತವ್ಯದಲ್ಲಿ ನಿಷ್ಠೆ ಇಲ್ಲ, ಕೊರೆಯಾಗಿ ಕೆಲಸ ಮಾಡ್ತಾ ಇದ್ದಾನ. ಆಫೀಸಿನ ಬಾಸರಿಗೂ ಸಹಿತ ಒಪ್ಪಿಗೆ ಇಲ್ಲ. ಮನೆ ಕಡೆಗೆ ಲಕ್ಷ್ಯ ಇದೆ, ಆಫೀಸಿನ ಕಡೆ ಲಕ್ಷ್ಯ ಇದೆ, ಬೆಕ್ಕಿನ ಕಡೆ ಲಕ್ಷ್ಯ ಇದೆ. ಅಂದ್ರೆ ಕ್ರಿಯಾಹೀನತೆಗೆ ಕಾರಣವಾಗುವ ದಯ್ಯ. ಯಾವಾಗ ನೀವು ಕ್ರಿಯಾಹೀನರಾದಿರಿ, ಯಾವಾಗ ಕಾಯಕ ರಹಿತರಾದಿರಿ, ಬಸವಣ್ಣವರು ಇದನ್ನೇ ಹೇಳ್ತಾ ಇದ್ದಾರ, ಕಾಯಕ ನಿಷ್ಠೆ ಅದು ಅರಿವಿನ ಮೊದಲ ಮೆಟ್ಟಲು. ಕ್ರಿಯಾಹೀನತೆ ಯಾವಾಗ ಆಯಿತು, ವಿಚಾರಹೀನತೆ ಪ್ರಾರಂಭವಾಗ್ತಾ ಇದೆ. ವಿಚಾರ ಮಾಡುವ ಪ್ರವೃತ್ತಿ ಕುಂಠಿತವಾಗ್ತಾ ಇದೆ. ಮನುಷ್ಯ ಭಾವಜೀವಿಯೂ ಹೌದು, ವಿಚಾರ ಜೀವಿಯೂ ಹೌದು. ಪ್ರಾಣಿಗಳು ವಿಚಾರ ಮಾಡುವುದಿಲ್ಲ, ಆದರೆ ಮನುಷ್ಯ ವಿಚಾರ ಮಾಡುತ್ತಾನೆ. ನಾವು ವಿಚಾರ ಮಾಡುವುದನ್ನು ಬಿಟ್ಟು ಕೊಟ್ಟರೆ, ಸರಿಯಾದ ವಿಚಾರ ಮಾಡದೇ ಇದ್ದಪ್ಪಾರ ನಾವು ಸಹಿತ ಪ್ರಾಣಿಗಳಂತೆಯೇ ಆಗುತ್ತೇವೆ. ನಮ್ಮ ವಿಚಾರಹೀನತೆ ನನ್ನ ಬದುಕಿನಲ್ಲಿ ಒಳ್ಳೆಯ ಮಾರ್ಗವನ್ನು ತೋರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ವಿಚಾರಹೀನನಾದಾಗ ಯಾವುದೋ ಒಬ್ಬ ಭಗವಂತ ರೂಪದಲ್ಲಿ ಬಂದಂಥ ಒಬ್ಬ ವೇಷಗಾರ ಸ್ವಾಮೀಜಿಯವರು ಬಂದು ನಮ್ಮನ್ನು ಆಳ್ಲಿಕ್ಕೆ ಶುರು ಮಾಡ್ತಾರ, ದಬ್ಬಾಳಿಕೆ ಶುರು ಮಾಡ್ತಾರ, ಶೋಷಣೆ ಶುರು ಮಾಡ್ತಾರ. ನೀನಿಂಥ ಕಾರ್ಯ ಮಾಡು, ಹೀಗೆ ತಪ್ಪು ಕಲ್ಪನೆ ಕೊಟ್ಟು ಆ ಮನುಷ್ಯನನ್ನು ಮತ್ತಷ್ಟು ಅಧೀರಗೊಳಿಸ್ತಾರ. ಆ ವಿಚಾರ ಮಾಡುವ ಶಕ್ತಿಯನ್ನೇ ಕುಂದಿಸ್ತಾರ. ಯಾವಾಗ ಮನುಷ್ಯ ವಿಚಾರ ಮಾಡುವುದನ್ನು ಬಿಟ್ಟು ಕೊಟ್ಟ, ಅವ ಮನುಷ್ಯನಾಗಿ ಉಳಿಯುವುದಿಲ್ಲ. ಆವಾಗ ಅನೇಕ ದುರ್ಗುಣಗಳು ಬೆಳೆಯಕ್ಕೆ ಶುರುವಾಗ್ತಾವೆ. ನಮ್ಮ ಮನಸ್ಸಿನಲ್ಲಿರುವಂಥ ಅನೇಕ ಸಂಶಯಗಳು ಬೃಹದಾಕಾರವಾಗಿ ದೆವ್ವನಿಂದ ಬೆಳೀತದವು, ಪಿಶಾಚಿ ಆಗ್ತದಾವು. ಮಾನಸಿಕ ಅಸ್ವಸ್ಥತೆ ಪ್ರಾರಂಭವಾಗ್ತಾ ಇದೆ. ಮಾನಸಿಕ ಅಸ್ವಸ್ಥತೆ ಮೂಢನಂಬಿಕೆ ಮೂಲ ಕಾರಣ. ಅದನ್ನೇ ನಾನು ನಿಷ್ಠೆಯಿಂದ, ಶ್ರದ್ಧೆಯಿಂದ, ಗಾಢ ದೈವ ಭಕ್ತಿಯನ್ನು ತೋರಿದ್ದರೆ ಇವು ಯಾವ ಬರಲಿಕ್ಕೆ ಸಾಧ್ಯವೇ ಇದ್ದಿಲ್ಲ. ತಪ್ಪು ಮಾಡದವರು ಆರುಂಟಯ್ಯ ಈ ಜಗದಲ್ಲಿ. ತಪ್ಪನು ಅರಿತು ಪರಿತಪಿಸಿ ಒಪ್ಪಿ ಮತ್ತೆ ತಪ್ಪೆಸಗದಂತಿದ್ದರೆ ಸಾಕೇ ಸಾಕಯ್ಯ. ತಪ್ಪಿನ ಪಾಪಕ್ಷಯಕ್ಕೆ ಕಲ್ಲು ದೇವರಿಗೆ ಕಪ್ಪ ಕಾಣಿಕೆಗಳ ಅರ್ಪಿಸಿರೆಂದು ಬೊಗಳುವ ದುಷ್ಟ ಕುನ್ನಿಗಳ ನಂಬಿದರೆ ಹಾವು ಹೊಡೆದು ಹದ್ದಿಗೆ ಹಾಕಿದಂತಯ್ಯ ಅಪ್ರತಿಮ ಚೇತನ. ತಪ್ಪು ಮಾಡದವರು ಆರುಂಟಯ್ಯ ಈ ಜಗದಲ್ಲಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಒಂದಿಲ್ಲೊಂದು ದಿನ, ಒಂದಿಲ್ಲೊಂದು ಕ್ಷಣ, ಒಂದಿಲ್ಲೊಂದು ಸಂದರ್ಭದಲ್ಲಿ ತಪ್ಪು ಮಾಡುವುದು ಮನುಷ್ಯನ ಸಹಜ ಸ್ವಭಾವ. ಈ ಜಗತ್ತಿನಲ್ಲಿ ಯಾರೂ ಒಮ್ಮೆಲೆ ದೈವ ಪುರುಷರಾಗಿ ಹುಟ್ಟಿಲ್ಲ, ಮನುಷ್ಯರಾಗಿಯೇ ಹುಟ್ಟುತ್ತಾರೆ. ಜಗತ್ತಿನ ದಾರ್ಶನಿಕರಾಗಿರುವಂತಹ ಬುದ್ಧ, ಬಸವಣ್ಣ, ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಯಾರೇ ಇರಲಿ ಎಲ್ಲರೂ ಮನುಷ್ಯರಾಗಿ ಹುಟ್ಟುತ್ತಾರೆ. ತಮ್ಮ ತಮ್ಮ ಅನುಭವದ ಮೂಲಕವಾಗಿ, ತಮ್ಮ ಜ್ಞಾನದ ಮೂಲಕವಾಗಿ ಬೆಳೆಯುತ್ತಾ ಮಹಾನ್ ಚೇತನಗಳಾಗಿ ಕಂಗೊಳಿಸುತ್ತಾರೆ. ನಿಮ್ಮಂಥವರು ಸಹಜವಾಗಿ ಪ್ರತಿ ಕ್ಷಣ, ಪ್ರತಿನಿತ್ಯ ತಪ್ಪು ಒಪ್ಪುಗಳ ಸಂಘರ್ಷದಲ್ಲಿ ಯಾವುದು ಒಪ್ಪು ಯಾವುದು ತಪ್ಪು ಎನ್ನುವಂತಹದ್ದು ಅರ್ಥವಾಗದೆಯೇ ಬಳಲುವ ಪ್ರಸಂಗ ಬದುಕಿನಲ್ಲಿ ನೂರಾರು ಘಟನೆಗಳು ಬರ್ತಿದ್ದಾವೆ. ಇಂಥ ಸಂದರ್ಭದಲ್ಲಿ ಬದುಕಿನ ಜಂಜಾಟದಲ್ಲಿ ಮನುಷ್ಯ
ತನ್ನ ದೈಹಿಕ ಮಾನಸಿಕ ಸುಖಕ್ಕಾಗಿ ವಾಮ ಮಾರ್ಗದ ಮೂಲಕವಾಗಿ ಸಂತೋಷ ಪಡಲಿಕ್ಕೆ ಬಯಸುವಂತಹದ್ದು ಇದು ಮನುಷ್ಯ ಸಹಜ ಸ್ವಭಾವ. ಇದು ಪ್ರಾಣಿಗಳ ಸ್ವಭಾವವೂ ಹೌದು. ಮನುಷ್ಯನು ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಎನ್ನುವಂತೆ ಮನುಷ್ಯನು ಸಮಾಜ ಜೀವಿ, ಇದು ಒಂದು ಪ್ರಾಣಿ. ಪ್ರಾಣಿತನದಿಂದ ಮಾನವೀಯತೆ ಕಡೆಗೆ ಹೋಗಬೇಕು ಸಲುವಾಗಿ ದಾರ್ಶನಿಕರ ವಚನಗಳನ್ನು, ಕಥೆಗಳನ್ನು, ಕವನಗಳನ್ನು, ಅವರ ತತ್ವಗಳನ್ನು ಪಾಲನೆ ಮಾಡುವುದರ ಮೂಲಕವಾಗಿ, ಆಲಿಸುವುದರ ಮೂಲಕವಾಗಿ ನಾವು ತಪ್ಪು ಮಾಡದಂತಿರಲಿಕ್ಕೆ ಸಾಧ್ಯವಿದೆ. ನಾನು ಬಾಲ್ಯದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿರಬಹುದು, ಮಾಡಿ ಸಹಜ ಇದೆ, ಅದು ನೀವು ಮಾಡಿರ್ತೀರಿ. ಆದರೆ ಆ ತಪ್ಪು ಪುನಃ ಆಗದಂತೆ ಒಪ್ಪಿ, ನಾನು ಮಾಡಿದ್ದು ತಪ್ಪು ಎನ್ನುವಂತಹದ್ದನ್ನು ಒಪ್ಪಿಕೊಂಡು ಮುಂದೆ ಇಂಥ ತಪ್ಪಾಗದಂತೆ ಎಚ್ಚರ ವಹಿಸುವಂತಹದ್ದು ಮನುಷ್ಯ ಲಕ್ಷಣ. ಈ ಮನುಷ್ಯರಲ್ಲಿ ನಾನು 3 ಭಾಗ ಮಾಡ್ತಾ ಇದ್ದೇನೆ. ತಪ್ಪು ಮಾಡುತ್ತಲೇ ಹೋಗುವಂತಹದ್ದು, ತಪ್ಪು ಎನ್ನುವಂತಹದ್ದು ಗೊತ್ತಿದ್ದರೂ ಸಹಿತ ಪುನಃ ಪುನಃ ತಪ್ಪು ಮಾಡುವಂತಹದ್ದು, ಅದು ಧನುಜರ ಲಕ್ಷಣ, ರಾಕ್ಷಸರ ಲಕ್ಷಣ. ಮಾಡಿದ ತಪ್ಪನ್ನು ನಾನು ಮಾಡಿದ್ದು ತಪ್ಪು ಎಂದು ಒಪ್ಪಿಕೊಂಡು ಇನ್ನು ಮುಂದೆ ಇಂಥ ತಪ್ಪನ್ನು ನಾನು ಮಾಡಕೂಡದು, ಇದು ನನಗೂ ಕೆಟ್ಟ, ಸಮಾಜಕ್ಕೂ ಕೆಟ್ಟ, ನಾನು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯವಿಲ್ಲ, ಸಮಾಜಕ್ಕೂ ಒಂದು ದುಷ್ಟ ಪರಂಪರೆ ಹಚ್ಚಿಂದ ಆಗ್ತಾ ಇದೆ. ಅದಕ್ಕಾಗಿ ನಾನು ತಪ್ಪು ಮಾಡಿದ್ದನ್ನು ಅರಿತುಕೊಂಡ ಮೇಲೆ ಅದನ್ನು ಪುನಃ ಎಸಗದಂತೆ ನೋಡಿಕೊಳ್ಳುವಂತಹದ್ದು ಮಾನವೀಯ ಲಕ್ಷಣ. ಅವರು ಮನುಜರು. ಪುನಃ ಪುನಃ ತಪ್ಪು ಮಾಡುವಂತಹದ್ದು ಧನುಜರು. ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಮುಂದಾಗದಂತೆ ನೋಡಿಕೊಳ್ಳುವಂತಹ ವ್ಯಕ್ತಿ ಅವರು ಮನುಷ್ಯರು. ತಪ್ಪು ಆಗದೇ ಇರುವಂತೆ ಮೊದಲೇ ನೋಡಿಕೊಳ್ಳುವಂತಹ ವ್ಯಕ್ತಿಗಳು ಅವರು ದೈವಿ ಪುರುಷರು, ಅವರು ಶರಣರು. ಬಸವಣ್ಣನವರು ನಾವು ದೇವರೆಂದು ನಂಬಿಕೆಯುವಂತಹ ವ್ಯಕ್ತಿ ಏನಿದೆಯಲ್ಲ, ದಾರ್ಶನಿಕ ಪುರುಷ, ವಿಶ್ವಗುರು ಪುರುಷ ಬಸವಣ್ಣನವರು ಇಷ್ಟಲಿಂಗ ಪೂಜೆ ಮಾಡುವ ಸಂದರ್ಭದಲ್ಲಿ ಅಲ್ಲಮ ಪ್ರಭು ಬಂದು ಮನೆಯ ಬಾಗಿಲಲ್ಲಿ ನಿಂತಾಗ ತಾನೇ ಎದ್ದು ಬಂದು ಕರೆಯುವುದನ್ನು ಬಿಟ್ಟುಕೊಟ್ಟು ಸೇವಕರ ಮೂಲಕವಾಗಿ ಕರೆ ಕಳಿಸುವಂತಹ ಪ್ರಸಂಗವನ್ನು ತಾವೆಲ್ಲ ಆ ಚರಿತ್ರೆಯಲ್ಲಿ, ವಚನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂದರೆ ಒಬ್ಬ ಜ್ಞಾನಿ ಮನೆಯ ಬಾಗಿಲೆ ಬಂದಾಗ ಆ ಬಂದ ಅತಿಥಿಯನ್ನು ಸ್ವಾಗತ ಮಾಡುವುದನ್ನು ಬಿಟ್ಟುಕೊಟ್ಟು ಇಷ್ಟಲಿಂಗ ಪೂಜೆ ಮಾಡುತ್ತೇನೆ ಎನ್ನುವ, ನಾನು ಭಕ್ತನಾಗಿದ್ದೇನೆ ಎನ್ನುವಂಥ ಅಹಮ್ಮಿನಲ್ಲಿ ಬಸವಣ್ಣ ಒಳಗೆ ಇರ್ತಾನೆ. ಆವಾಗ ಅಲ್ಲಮನಿಗೆ ಗೊತ್ತಾಗ್ತಾ ಇದೆ, ಬಸವಣ್ಣನಿಗೆ ನಾನು ಭಕ್ತ ಎನ್ನುವಂಥ ಅಹಂಕಾರ ಬಂದಿದೆ ಎನ್ನುವುದು ಗೊತ್ತಾಗ್ತಾ ಇದೆ. ಆವಾಗ ಹಡಪದ ಅಪ್ಪನ ಮೂಲಕವಾಗಿ ತಿಳಿಸ್ಕಳಿಸಿದಾಗ ತಕ್ಷಣವೇ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಅಲ್ಲಮನನ್ನು ಹತ್ತಿರ ಬಂದು ಕ್ಷಮೆ ಕೇಳಿಕೊಂಡು ಆ ಗುರುವನ್ನು ಒಳಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಮುಂದೆ ಇಂಥ ತಪ್ಪು ಆಗದಂತೆ ನೋಡ್ಕೊಳ್ತಾರ ಬಸವಣ್ಣವರು. ಇದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ತಪ್ಪು ಮಾಡುವುದು ಸಹಜವೇ. ಅದೇ ರೀತಿಯಾಗಿ ಬದುಕಿನಲ್ಲಿಯೂ ಸಹಿತ ನಾವು ಸಹ ಅನೇಕ ತಪ್ಪುಗಳನ್ನು ಮಾಡುತ್ತೇವೆ. ನನ್ನ ತಮಾಷೆಗಾಗಿ ನಾವು ಒಂದು ಉದಾಹರಣೆ ಕೊಡ್ತಾರೆ ಅಷ್ಟೇ ನಿಮಗೀಗ. ವಯಸ್ಸಾದ ಮೇಲೆ, ನಮ್ಮಂಥವ್ರಿಗೆ ವಯಸ್ಸಾದ ಮೇಲೆ ಕಿವಿ ಸ್ವಲ್ಪ ಮಂದಾಗ್ತಾವು, ಕಣ್ಣು ಮಂದಾಗ್ತಾವು, ನಾಲಿಗೆ ಚುರುಕಾಕತಿ. ನಾಲಿಗೆ ಚುರುಕಾದ ಕೂಡಲೇ ಸಂಜೆ ಮುಂದೆ ನಾವು ವಾಕಿಂಗ್ ಹೊಂಟಪ್ಪ ಅಂತಂದ್ರೆ ರಸ್ತೆ ಬದಿಯಲ್ಲಿ ಮಿರ್ಚಿ ಕರೆಯನ್ನು ಕಂಡು ಕೊಡ್ಲೇನ, ಬಜ್ಜಿ ಮಾಡೋಣ ಕಂಡು ಕೊಡ್ಲೇನ, ತಿನ್ನಂಗೆ ಆಕೈತೆ ನಮಗೆ. ವೈದ್ಯರು ಹೇಳಿರ್ತಾರ ನಿಮಗೆ ಆರಾಮಿಲ್ಲ, ಕರೆದ ಎಣ್ಣೆ ಪದಾರ್ಥ ತಿನ್ನಬಾರ್ರಿ ಅಂತ ಹೇಳಿ. ಆದರೆ ನಾಲಿಗೆ ರುಚಿಗೆ ಮರುಳಾದಂಥ ನಾವು ಅವನು ತಿಂತೇವೆ, ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದೇವೆ. ಕುಡಿಯೋದು ಬೇಡಪ್ಪ ಅಂತ ನಮ್ಗೆ ಗೊತ್ತೈತಿ, ಕುಡಿತಾರ. ಸಿಗರೇಟ್ ಸೇದಬೇಡ ಅಂತ ಗೊತ್ತೈತಿ, ಸೇದ್ತಾರ. ಸಿಗರೇಟ್ನಿಂದ ಕ್ಯಾನ್ಸರ್ ಬರುತ್ತೆ ಗೊತ್ತೈತಿ, ಸೇದ್ತಾರ. ಇದು ಬದುಕಿನ ಸಾಮಾನ್ಯ ಚಿಕ್ಕ ಚಿಕ್ಕ ಘಟನೆಗಳೆಲ್ಲ. ಇವು ಚಿಕ್ಕ ಘಟನೆಗಳಾದರೂ ಸಹಿತ ಇವು ತಪ್ಪು. ಆ ತಪ್ಪು ಎನ್ನುವಂತಹದ್ದು ಗೊತ್ತಾದರೂ ಸಹಿತ ಪುನಃ ತಪ್ಪು ಮಾಡುವಂತಹದ್ದು ಅದು ಧನುಜರ ಲಕ್ಷಣ ಅಷ್ಟೇ ಅಲ್ಲ, ಅದು ದುಷ್ಟರ ಲಕ್ಷಣವಾಗ್ತಾ ಇದೆ. ಇದನ್ನು ನಾವು ಬಿಡಬೇಕಪ್ಪ ಅಂತಂದರೆ ಸಾಧ್ಯ ಇದೆ ನಮಗೆ. ಮನುಷ್ಯ ಶಕ್ತಿಗೆ, ಮನುಷ್ಯನ ಬುದ್ಧಿಮತ್ತೆಗೆ ಅಸಾಧ್ಯವಾದದ್ದು ಈ ಜಗತ್ತಿನಲ್ಲಿ ಏನೂ ಇಲ್ಲ ಎನ್ನುವಂಥದ್ದನ್ನು ಅಬ್ದುಲ್ ಕಲಾಂ ಆಜಾದ್ ತೋರಿಸಿಕೊಟ್ಟಿದ್ದಾರೆ, ನಮ್ಮ ಹಿಂದಿನ ರಾಷ್ಟ್ರಪತಿಗಳಂಥವರು.
ಪ್ರತಿಯೊಬ್ಬ ಮನುಷ್ಯನಲ್ಲಿ ಅಗಾಧವಾದಂಥ ಒಂದು ಶಕ್ತಿ ಇದೆ. ನಾನು ಮನಸ್ಸಿನ ದೃಢ ನಿರ್ಧಾರ ಮಾಡಿದ ಪರ ಪುನಃ ಇಂಥ ತಪ್ಪಾಗದೆ ನೋಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಆವಾಗ ನಾವು ಯೇಸು ಕ್ರಿಸ್ತನ ಉದಾಹರಣೆ ಕೊಟ್ಟರು ಸಾಕಷ್ಟೇ. ಅವೆಲ್ಲ ತಾವೆಲ್ಲ ಕೇಳಿದಂಥ ಕಥೆ ಇದು. ಒಬ್ಬ ವೇಶ್ಯೆ ರಸ್ತೆಯಲ್ಲಿ ನಿಲ್ಲಿಸಿಕೊಂಡು ಅವಳನ್ನ ಎಲ್ಲ ಊರು ಜನ ಎಲ್ಲ ಕಲ್ಲಿಂದ ಹೊಡಿತಾ ಇದ್ದರು. ಅವರು ಯಾಕೆ ಹೊಡಿತಾರಪ್ಪ ಅಂತ ಯೇಸು ಬಂದು ಕೇಳಿದ. ಇಲ್ಲ, ಅವಳು ವೇಶ್ಯಾತನ ಮಾಡ್ತಾ ಇದ್ದಾಳ, ಊರು ಜನರನ್ನು ಹಾಳು ಮಾಡ್ತಾ ಇದ್ದಾಳ ಅಂಥೇಳಿ. ಅದಕ್ಕೆ ನಾವೆಲ್ಲರೂ ಅವಳನ್ನ ಕಲ್ಲಲ್ಲಿ ಹೊಡಿತಾ ಇದ್ದೇವೆ, ಕಲ್ಲಲ್ಲಿ ಹೊಡೆದು ಕೊಲ್ತಾ ಇದ್ದೇವೆ ಅಂತಕೊಂಡು ಹೇಳಿದ್ರು ಅವರು. ಯೇಸು ಒಂದೇ ಪ್ರಶ್ನೆ ಕೇಳಿದವ, ಈಗಾಗಲೇ ಅವಳಿಗೆ ವಯಸ್ಸಾಗಿದೆ, ವೇಷತನವನ್ನು ಬಿಟ್ಟಿದ್ದಾಳೆ, ಯಾರು ನಿಮ್ಮ ಜೀವನದಲ್ಲಿ ಏನೂ ತಪ್ಪು ಮಾಡಿಲ್ಲವೋ ಅಂಥವರು ಕಲ್ಲಿನಿಂದ ಹೊಡೆಯಿರಿ ಅಂತ ಹೇಳ್ಕೊಂಡು ಹೇಳಿದ. ಎಲ್ಲರ ಕೈಯಲ್ಲಿಯ ಕಲ್ಲು ಕೆಳಗೆ ಬಿದ್ದು. ಅಂದರೆ ತಪ್ಪು ಮಾಡಿದವರಿಗೆ ಕ್ಷಮೆ ಈ ಜಗತ್ತಿನಲ್ಲಿ ಉಂಟು. ಹಾಗೆ ಆ ವೇಶ್ಯೆಯ ಸಹಿತ ಅದೇ ರೀತಿಯಾಗಿ ನಮ್ಮ ಬಸವಾದಿ ಶರಣರಲ್ಲಿ ಇರುವಂಥ ಸನ್ನಿವೇಶ ಉದಾಹರಣೆ ಕೊಡ್ತಾನೆ. ಈಗ ಆಯ್ದಕ್ಕಿ ಲಕ್ಕಮ್ಮನ ಗಂಡ ಅಕ್ಕಿಯ ಸೇವೆ ಮಾಡುವಂತಹದ್ದು. ಒಂದು ದಿವಸ ಅಕ್ಕಿ ಭಾಳ ಸಿಕ್ಕು ಅಂತ ತಿಳ್ಕೊಂಡು ಭಾಳಷ್ಟು ಮುಟ್ಟಿ ತಂದು ಮನೆಯಾಗಿಟ್ಟುಬಿಟ್ಟ. ಲಕ್ಕಮ್ಮ ಗೊತ್ತಾದಿದು. ಆಸೆ ಎಂಬುದು ಅರ್ಥಂಗಲ್ಲದೆ ನಮ್ಮಂಥವರಿಗೆ ಸಲ್ಲದು, ಶರಣರಿಗೆ ಸಲ್ಲದು. ತಕ್ಷಣವೇ ತಪ್ಪು ಗೊತ್ತಾದ ತಕ್ಷಣ ಏನು ಮಾಡಿಬಿಟ್ಟ, ಆ ಅಕ್ಕಿಯನ್ನು ಒಯ್ದು ಮತ್ತು ಪುನಃ ಎಲ್ಲಿದ್ದು ಅಲ್ಲಿ ಕೊಟ್ಟು ದಿನನಿತ್ಯ ಏನು ಬೇಕಾಯ್ತಲ್ಲ ಅಷ್ಟನ್ನೇ ತರ್ತಾ ಇದ್ದಾನಮ್ಮ. ಒಬ್ಬ ಆಯ್ದಕ್ಕಿ ಲಕ್ಕಮ್ಮ, ಒಬ್ಬ ಹೆಣ್ಣು ಮಗಳು ಗಂಡನಿಗೆ ಬುದ್ಧಿವಾದ ಹೇಳಿ ಆ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಹಚ್ತಾಳ. ಅವತ್ತು ತಪ್ಪನ್ನು ತಿದ್ದುಕೊಳ್ತಾನ. ಸೂಳೆ ಸಂಕವಿನ ಉದಾಹರಣೆ ಬರ್ತದೆ ಬಸವಾದಿ ಶರಣರಲ್ಲಿ. ಸೂಳೆ ಆದಂಥ ಹೆಣ್ಣು ಮಗಳು ಬಸವಾದಿ ಶರಣರ ವಚನಗಳನ್ನು, ಬಸವಾದಿ ಶರಣರ ದಾರಿದೀಪವನ್ನು ಕಂಡಂಥ ವ್ಯಕ್ತಿ ಆ ಸೂಳೆತನವನ್ನು ಬಿಟ್ಟು ಕೊಟ್ಟು ವಚನಕಾರ್ತಿ ಆಗ್ತಾ ಇದ್ದಾಳ, ಮಾಡಿದ ತಪ್ಪನ್ನು ತಿದ್ದುಕೊಳ್ತಾಳೆ ಆಕೆ. ಅದೇ ರೀತಿಯಾಗಿ ಉರಿಲಿಂಗ ಪೆದ್ದಿ ಅನ್ನುವಂಥ ಒಬ್ಬ ದುಷ್ಟ ಕಳ್ಳ, ಅವನ ಉದ್ಯೋಗವೇ ಕಳ್ಳತನ ಮಾಡುವಂತಹದ್ದು. ಕಳ್ಳತನ ಮಾಡಿ 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 ತನ್ನ ಜೀವನ ನಡೆಸ್ತಾ ಇದ್ದವ. ಈಗ ಇಂಥ ಕಳ್ಳತನ ಮಾಡುವಂಥ ಒಬ್ಬ ವ್ಯಕ್ತಿಗೆ ಒಂದು ದಿನ ಅಕಸ್ಮಾತ್ತಾಗಿ ಇಷ್ಟಲಿಂಗ ಪೂಜೆ ಮಾಡುವಂಥ ಗುರುಗಳ ದರ್ಶನ ಆಗ್ತಾ ಇದೆ. ಅದು ಕಿಟಕಿಯ ಮೂಲಕವಾಗಿ ಅಥವಾ ಮಾಳಿಗೆ ಮೇಲೆ ಹಂಚಿನ ಮೂಲಕವಾಗಿ ಕಂಡಾಗ ನಾನು ಯಾಕೆ ಈ ರೀತಿ ಪೂಜೆ ಮಾಡಬಾರ್ದು? ಮನಸ್ಸು ಪರಿವರ್ತನೆ ಆಗ್ತಾ ಇದೆ. ಈಗ ನಾನು ಕಳ್ಳತನ ಮಾಡೋದು ಗೊತ್ತಿದೆ ಅವಾಗ. ಅಂದರೆ ಈ ಕಳ್ಳತನ ಮಾಡೋದನ್ನು ಬಿಟ್ಟಪ್ಪ ನಾನು ಈ ರೀತಿ ಆಗ್ಬೋದಲ್ಲ. ತಕ್ಷಣವೇ ಅಂದಿನಿಂದಲೇ ಕಳ್ಳತನ ಮಾಡೋದು ಬಿಡ್ತಾನವ. ಇಷ್ಟಲಿಂಗ ಪೂಜೆ ಮಾಡೋದನ್ನು ಕಲ್ಕೊಳ್ತಾನ, ಗುರು ಸೇವೆ ಮಾಡ್ತಾ ಇದ್ದಾನ. ಅವನು ಒಬ್ಬ ಶ್ರೇಷ್ಠ ವಚನಕಾರನಾಗಿ ನಿರ್ಮಾಣವಾಗ್ತಾನ. ಅವನೇ ರಚನೆ ಮಾಡಿದಂಥ ವಚನಗಳನ್ನು ಕೇಳ್ತಾ ಹೋಗ್ಬಿಟ್ರೆ ನಿಮಗೆ ಆಶ್ಚರ್ಯ ಆಗತ್ತೆ. ಆ ದೇವರಿಗೆ ಚಾಲೆಂಜ್ ಮಾಡುವಂಥ ಶಕ್ತಿನ ಪಡ್ಕೊಳ್ತಾನ. ಅಂದರೆ ಯಾವ ರೀತಿ ಚಾಲೆಂಜ್ ಮಾಡ್ತಾನೆ ಅಂದರೆ, ಬೇನೆ ಬಂದರೆ ಬರಲು, ಸಾವು ಬಂದರೆ ಸಾಯಿ, ನಿನ್ನ ಹಂಗೇಕೋ ಎಂದು ಕೇಳುವಂಥ ಪ್ರಸಂಗ. ಅಂದರೆ ತಪ್ಪು ಮಾಡಿದ ಮನುಷ್ಯ ತಿದ್ದುಕೊಂಡು ಬಿಟ್ರೆ ನಿಜವಾಗಿಯೂ ಅವ ಶರಣನಾಗಿಯೇ ಆಗುತ್ತಾನೆ. ಅದಕ್ಕೆ ನಮ್ಮ ಸಮಾಜದಲ್ಲಿ ಪುರೋಹಿತ ಶಾಹಿಗಳು, ಜ್ಯೋತಿಷಿಗಳು, ನೀನು ಇಂಥ ತಪ್ಪು ಮಾಡಿಯಪ್ಪ, ನೀನು ಬೆಕ್ಕು ಹೊಡೆದೀಯಾ, ಆಕಳ ಸಹಜವಾಗಿ ಕಡು ತಿಂದೀಯಾ, ಅಥವಾ ಮತ್ತೊಂದು ಮಾಡೀಯಾ, ಪರಸ್ತ್ರೀ ವ್ಯಾಯಾಮ ಮಾಡೀಯಾ, ಅದಕ್ಕೆ ನೀವು ಸರ್ಪ ಹೊಡೆದೀಯಾ, ಹಾವು ಹೊಡೆದೀಯಾ. ಅಂದರೆ ಈ ರೀತಿ ನೀವು ಮಾಡಿದ ಮೇಲೆ ಕಲ್ಲು ದೇವರ ಗುಡಿಗೆ ಹೋಗಿ ನೀವು ಕಪ್ಪ ಕಾಣಿಕೆಯನ್ನು ಕೊಟ್ಟು ಬಿಟ್ಟರೆ ನಿಮ್ಮ ಪಾಪ ಕ್ಷಯ ಆಗುತ್ತೆ ಅಂತ ತಿಳ್ಕೊಂಡು ಹೇಳಿ ಪುರೋಹಿತರು ತಪ್ಪು ಮಾರ್ಗದರ್ಶನ ಮಾಡ್ತಾ ಇದ್ದಾರಾ? ತಪ್ಪು ಮಾರ್ಗದರ್ಶನ ಮಾಡಿಕೊಂಡು ಅದರ ಮೂಲಕವಾಗಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂತಹ ಪ್ರವೃತ್ತಿ ಪುರೋಹಿತ ಶಾಹಿಗಳಲ್ಲಿ, ಕೋಮುವಾದಿಗಳಲ್ಲಿ ಜೀವಂತವಾಗಿಯೇ ಇದೆ. ಇದು ನಾನು ಮಾಡಿದ ತಪ್ಪಿಗೆ ನಾನು ತಪ್ಪನ್ನು ಒಪ್ಪಿಕೊಂಡು ಕ್ಷಮಿಸುವಂತಹ ಮನೋಭಾವನೆಯನ್ನು ಪಡ್ಕೊಂಡ್ರೆ ಸಾಕು. ಆ ಕಲ್ಲು ದೇವರ ಹತ್ತಿರ ಹೋಗಿ ನಾನು ಬೇಡಿಕೊಂಡರೆ ಸಾಧ್ಯವೇ ಇಲ್ಲ. ಪುರೋಹಿತರು ಹೇಳುವ ಪ್ರಕಾರವಾಗಿ ಕಲ್ಲು ದೇವರಿಗೆ, ಜಡ ದೇವರುಗಳಿಗೆ ನೀವೊಂದು ಪಂಚಲೋಹದ ಮೂರ್ತಿ ಮಾಡಿಕೊಟ್ಬಿಡಪ್ಪ, ನೀನು ಅದಕ್ಕೆ ನೀವು ಒಂದು 50,000 ರೂಪಾಯಿ ಕಟ್ಬಿಡು. ನೀವು ಗುಡಿಯಲ್ಲಿ ದೇವರು ನೋಡಿರ್ಬೋತಾವಲ್ಲ, ಗುಡಿಯಲ್ಲಿ 51 ರೂಪಾಯಿ ಕರ್ಪೂರದ ಪೂಜೆ, 101 ಇಂಥ ಪೂಜೆ, 5,001 ರುದ್ರಾಭಿಷೇಕ, ಇಂಥ ಪೂಜೆ ಮಾಡಿದ ಇಂಥ ಫಲ, ಒಂದು ಮನೆ ಮ್ಯಾಥಮೆಟಿಕ್ಸ್ ರಿಸಲ್ಟು ಕೊಟ್ಟಂಗೆ. ಹೆಂಗಪ್ಪ ಅಂದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಹೋಟೆಲಿಗೆ ಹೋದಾಗ ಇಡ್ಲಿ ಒಂದು ಪ್ಲೇಟ್ 30 ರೂಪಾಯಿ, ವಡಿಗೆ 20 ರೂಪಾಯಿ, ಚಹಾಕ್ಕೆ 10 ರೂಪಾಯಿ. ಹಾಗಿಲ್ಲಿ ಗುಡಿ ಗುಂಡಾರಗಳಲ್ಲಿ ಪುರೋಹಿತರು ವ್ಯವಹಾರ ಮಾಡ್ತಾ ಇದ್ದಾರೆ. ನಾವೇನಾದರೂ ಆ ಕಲ್ಲು ದೇವರಿಗೆ ಕಾಣಿಕೆಯನ್ನು ಕೊಟ್ಟರೆ ಅದು ಆ ಪುರೋಹಿತರಿಗೆ ಹೋಗುತ್ತದೆ ಹೊರತು ಪಾಪಕ್ಷಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಮನೋಭಾವನೆಯನ್ನು ನಾವು ತಾಳಿಕೊಂಡಾಗ ಮಾತ್ರ ನಾವು ಮನುಷ್ಯರಾಗಿ ಶರಣತರ ದಾರಿಯಲ್ಲಿ ನಡ್ಕೊಳ್ಳಿಕ್ಕೆ ಅವಕಾಶ ಬರುತ್ತೆ.
ಒಂದು ವೇಳೆ ನಾವು ಅವ್ರ ಪ್ರಕಾರವಾಗಿ ನಡ್ಕೊಂಡಪ್ಪಾರ ಹಾವು ಹೊಡೆದು ಹದ್ದಿಗೆ ಹಾಕಿದಂತಯ್ಯ, ಅಪ್ರತಿಮ ಚೇತನ. ಆ ವಚನಗಳನ್ನು ಅಧ್ಯಯನ ಮಾಡುವ ಮೂಲಕವಾಗಿ, ವಚನಗಳನ್ನು ಆಲಿಸುವ ಮೂಲಕವಾಗಿ, ವಚನಗಳನ್ನು ಪಾಲಿಸುವ ಮೂಲಕವಾಗಿ ಆ ಶರಣರ ಮಾರ್ಗದಲ್ಲಿ ನಡೆದರೆ ನಮ್ಮ ತಪ್ಪುಗಳು ಎಲ್ಲವೂ ತನ್ನಿಂದ ತಾನೇ ಮಾಯವಾಗ್ತಾ ಇದ್ದಾವೆ. ಮುಂದೆ ತಪ್ಪಾಗದೆ ನೋಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಮಾನವೀಯ ಗುಣಗಳು ನಮ್ಮಲ್ಲಿ ಬೆಳೀತಾ ಇದ್ದಾವೆ. ಮಾನವೀಯತೆಯ ಸಾಕ್ಷಾತ್ಕಾರವಾಗುತ್ತದೆ. ಅಷ್ಟೇ ಅಲ್ಲ, ಅರಿವು ಮೂಡುತ್ತದೆ. ಅರಿವಿನ ಮೂಲಕವಾಗಿಯೇ ಶರಣತನವನ್ನು ಪಡೆದುಕೊಂಡು ಬಸವಾದಿ ಶರಣರ ಮಾರ್ಗದ ವಚನಗಳು ಅರ್ಥವಾಗುತ್ತವೆ. ಆ ವಚನಗಳು ಪಚನವಾದಾಗ ನಮ್ಮ ಜೀವನವು ಸಾರ್ಥಕವಾಗುತ್ತದೆ. ಇಂಥ ಸಾರ್ಥಕ ಜೀವನ ಪಡೆದುಕೊಳ್ಳಲಿಕ್ಕೆ ಮನುಷ್ಯ ಪ್ರಯತ್ನ ಪಡಬೇಕು, ದೈವದ ಕಡೆಗೆ ಸಾಗಬೇಕು. ಇದೇ ಮಾನವೀಯತೆ. ಸರ್ವರಿಗೂ ಶರಣು.